ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಷ್ಠಾ ತರಬೇತಿಯನ್ನು ಯಾವ ರೀತಿಯಾಗಿ ನಾವು ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ಪಡೆದುಕೊಳ್ಳಬಹುದು, ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತಹ ವಿಧಾನ, ಗೂಗಲ್ ಕ್ರೋಮ್ ಮೂಲಕ ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗಿ ನಿಷ್ಠಾ ತರಬೇತಿಯ ಎಲ್ಲ ಮಾಡ್ಯೂಲ್ಗಳನ್ನು ವೀಕ್ಷಿಸುವ ವಿಧಾನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ತಾವೆಲ್ಲರೂ ದಯವಿಟ್ಟು ಈ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಎಲ್ಲ ಮಾಹಿತಿಯನ್ನು ಸಮಗ್ರವಾಗಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ನಾನು ಶ್ರೀ ಶಂಕರ್ ಕುಲಕರ್ಣಿ, ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕಂಗ್ರಾಳಿ BK ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ತಮಗೆಲ್ಲರಿಗೂ ಹಾಗೆ ನಿಷ್ಠಾ ಅಂತಂದರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. ಇದೊಂದು ಶಿಕ್ಷಕರ ಸಮಗ್ರ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವಂತಹ ರಾಷ್ಟ್ರೀಯ ಉಪಕ್ರಮವಾಗಿದ್ದು, ಈ ಒಂದು ಸುತ್ತೋಲೆಯನ್ನು ತಾವು ಗಮನಿಸಿದರೆ ನವೆಂಬರ್ 3ರಿಂದ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನುಷ್ಠಾನಗೊಳಿಸಲು ತೀರ್ಮಾನಿಸಿದೆ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ಕಡ್ಡಾಯವಾಗಿ ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಇದರಿಂದ ದೊರೆಯುವಂತಹ ಸರ್ಟಿಫಿಕೇಟನ್ನು ಜನರೇಟ್ ಮಾಡಿ ಇಟ್ಕೊಳ್ಬೇಕಾಗಿರೋದು ಕಡ್ಡಾಯವಾಗಿರ್ತದೆ. ಆದ್ದರಿಂದ ಈ ಸುತ್ತೋಲೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಹಂತ ಹಂತವಾಗಿ ನಾವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು, ಯಾವ ರೀತಿಯಾಗಿ ತರಬೇತಿ ಪಡೆದುಕೊಳ್ಳಬೇಕು ಅನ್ನೋದನ್ನು ಈಗ ನೋಡೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಿಮಗೆಲ್ಲರಿಗೂ ಈಗಾಗಲೇ ಹೇಳಿದಂತೆ ನಿಷ್ಠಾ ತರಬೇತಿಯನ್ನು ಪಡೆಯುವ ಪೂರ್ವದಲ್ಲಿ ನಾವು ನಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಟುಕೊಂಡಿರಬೇಕು. ಈಗ ನಾನು ಒಂದು ಮಹತ್ವದ ವಿಷಯವನ್ನು ಹೇಳಲಿದ್ದೇನೆ. ಅದೇನಪ್ಪ ಅಂದರೆ, ಈಗಾಗಲೇ ದೀಕ್ಷಾ ಆ್ಯಪ್ನ ನ್ಯೂ ವರ್ಷನ್ ಬಿಡುಗಡೆಯಾಗಿದ್ದು, ಈಗಾಗಲೇ ಈ ಮೊದಲೇ ತಾವು ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ರೀಇನ್ಸ್ಟಾಲ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ನಿಷ್ಠಾ ತರಬೇತಿಯನ್ನು ಪಡೆಯುವುದು ಬಹಳ ಸುಲಭವಾಗಲಿದೆ. ಹಾಗಾದರೆ ಈಗ ನಾನು ನಿಷ್ಠಾ ತರಬೇತಿ ಪಡೆಯಲು ದೀಕ್ಷಾ ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದನ್ನು ತೋರಿಸಿಕೊಡುತ್ತೇನೆ. ಆತ್ಮೀಯರೇ, ಮೊದಲು ನಾವು ನಮ್ಮ ಮೊಬೈಲ್ನ ಪ್ಲೇಸ್ಟೋರನ್ನು ಓಪನ್ ಮಾಡೋಣ. ತಾವು ನೋಡ್ತಾ ಇದ್ದೀರಿ, ನಾನು ಪ್ಲೇಸ್ಟೋರನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಮೇಲೆ ಸರ್ಚ್ ಬಾರ್ ತಮಗೆಲ್ಲರಿಗೂ ಕಾಣ್ತಾ ಇದೆ. ಸರ್ಚ್ ಬಾರ್ ಮೇಲೆ ಟಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕೀಪ್ಯಾಡ್ ಬರುತ್ತೆ. ಬಂದ ನಂತರ ನಾವು ದೀಕ್ಷಾ ಎಂದು ಟೈಪ್ ಮಾಡೋಣ. ಟೈಪ್ ಮಾಡಿದ ತಕ್ಷಣ ನಮ್ಮ ದೀಕ್ಷಾ ಆ್ಯಪ್ನ ಲೋಗೋ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಈಗ ತಾವೆಲ್ಲರೂ ಕಾಣ್ತಾ ಇದ್ದೀರಿ, NCERT ಇಂದ ಗುರುತಿಸಲಾದಂತಹ ಒಂದು ಆ್ಯಪನ್ನು ಈ ಲೋಗೋವಿನ ಮೂಲಕ ನಾವು ಗುರುತು ಹಿಡಿಯಬೇಕು. ಇದೇ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗ್ತದೆ. ಕೇವಲ 9.1 MB ಮಾತ್ರ ಇದೆ. ಸೊ ಈಗ ನಾನು ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಇದು ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಸೊ ಈ ರೀತಿಯಾಗಿ ನಾವು ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತದನಂತರ ಅದನ್ನು ಓಪನ್ ಮಾಡಬೇಕಾಗ್ತದೆ. ಆತ್ಮೀಯರೇ, ಈಗ ದೀಕ್ಷಾ ಆ್ಯಪ್ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ ನಂತರ ಈ ರೀತಿ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ದೀಕ್ಷಾ ಆ್ಯಪ್ನ ಲೋಗೋ ಕಾಣಿಸಿಕೊಳ್ಳುತ್ತದೆ. ಈಗ ಇದನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮುಖ್ಯ ಸ್ಕ್ರೀನ್, ನಂತರ ವೆಲ್ಕಮ್ ಟು ದೀಕ್ಷಾ ಎಂಬ ಒಂದು ಆಯ್ಕೆ ಸಿಗುತ್ತದೆ. ಇದರಲ್ಲಿ ನಮಗೆ ಇಷ್ಟವಾದ ಭಾಷೆಯನ್ನು ನಾವು ಮೊದಲನೇದಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ನಾನೀಗ ಕನ್ನಡ ಭಾಷೆಯನ್ನು ಆಯ್ದುಕೊಂಡು ಮುಂದುವರಿಸಿ ಎಂಬುದನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ.
ಈ ರೀತಿಯಾಗಿ ನಾನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಾಗ ಕನ್ನಡದಲ್ಲಿಯೇ ಎಲ್ಲ ಒಂದು ಮುಖ್ಯಾಂಶಗಳು ಕಂಡುಬರುತ್ತವೆ. ಅದೇ ನಾನು ಮತ್ತೆ ಹಿಂದೆ ಹೋಗಿ ಭಾಷೆ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಅನ್ನುವ ಬಟನನ್ನು ಪ್ರೆಸ್ ಮಾಡಿದಾಗ ವೆಲ್ಕಮ್ ಟು ದೀಕ್ಷಾ, ಯು ಆರ್ ಎ ಟೀಚರ್, ಸ್ಟೂಡೆಂಟ್, ಅದರ್ ಎನ್ನುವ ಆಯ್ಕೆಗಳು ಕಂಡುಬರುತ್ತವೆ. ಅದರಲ್ಲಿ ನಾವು ಟೀಚರ್ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಬೋರ್ಡ್ ಅನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅಲ್ಲಿ ನಾವು ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ರೀತಿಯಾಗಿ ಸ್ಟೇಟ್ ಕರ್ನಾಟಕ ಎಂಬ ಬೋರ್ಡನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತದೆ. ಸಬ್ಮಿಟ್ ಮಾಡಿದ ನಂತರ ಸೆಲೆಕ್ಟ್ ಮೀಡಿಯಂ ಎನ್ನುವ ಆಯ್ಕೆ ಇರುತ್ತದೆ. ಅಲ್ಲಿ ನಾವು ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಮಾಡಬೇಕಾಗುತ್ತದೆ. ತದನಂತರ ಸೆಲೆಕ್ಟ್ ಕ್ಲಾಸ್ ಬರುತ್ತದೆ. ಇಲ್ಲಿ ನಾವು ಬೋಧಿಸುತ್ತಿರುವಂತಹ ಕ್ಲಾಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಾನೀಗ ಉದಾಹರಣೆಗೆ ಕ್ಲಾಸ್ 7 ಅನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡುತ್ತಿದ್ದೇನೆ. ಈ ರೀತಿ ಆದ ನಂತರ ನಾವು ಕಂಟಿನ್ಯೂ ಎನ್ನುವ ಬಟನನ್ನು ಮತ್ತೆ ಪ್ರೆಸ್ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ನಮ್ಮ ಪ್ರೊಫೈಲ್ ಅಪ್ಡೇಟ್ ಆಗಿರ್ತದೆ. ಓಕೆ, ಈಗ ನಾವು ಟೆಕ್ಸ್ಟ್ ಬುಕ್ಕನ್ನು ಓದುವವರಿದ್ದರೆ ಮಾತ್ರ ಈ ಒಂದು ಆಯ್ಕೆಯನ್ನು ನೋಡಬೇಕು, ಇಲ್ಲ ಅಂದರೆ ಇದನ್ನು ನಾವು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ ನಂತರ ತಾವು ಕಾಣ್ತಾ ಇದ್ದೀರಿ, ಈ ರೀತಿಯಾದ ಮೆನು ತಮಗೆ ದೀಕ್ಷಾ ಆ್ಯಪ್ನಲ್ಲಿ ಕಂಡು ಬರುತ್ತದೆ. ಆದರೆ ಇದರಲ್ಲಿ ನಾವು ಬಲಗಡೆಯ ಮೂಲೆಯಲ್ಲಿರುವಂತಹ ಪ್ರೊಫೈಲ್ ಎನ್ನುವ ಬಟನನ್ನು ಮೊದಲು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಮೆನು ಕಾಣಿಸ್ತದೆ. ಇದರಲ್ಲಿ ನೀವು ಮೇಲೆ ನೋಡಬಹುದು ಗೆಸ್ಟ್ ಅಂತ ಇದೆ, ಟೀಚರ್ ಅಂತ ಇದೆ. ಸೊ ಇದರ ಮುಂದುವರೆದು ಕೆಳಗಡೆಯ ಭಾಗದಲ್ಲಿ ಲಾಗಿನ್ ಅನ್ನುವಂಥ ಒಂದು ಆಯ್ಕೆ ಕೂಡ ತಮಗೆ ಕಾಣಿಸ್ತದೆ. ಆದರೆ ತಾವು ಈಗ ಇದರಲ್ಲಿ ಲಾಗಿನ್ ಆಗಬಾರ್ದು. ಯಾಕಂದರೆ ನಾವು ಮುಂದಿನ ಹಂತವಾಗಿ ಗೂಗಲ್ ಕ್ರೋಮ್ಗೆ ಹೋಗಬೇಕಾಗ್ತದೆ. ಹಾಗಾದರೆ ಮುಂದಿನ ಹಂತ ಏನು ಎಂಬುದನ್ನು ಈಗ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆತ್ಮೀಯರೇ, ಈಗ ಮುಂದಿನ ಹಂತ ದೀಕ್ಷಾ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಲಾಗಿನ್ ಹಂತದವರೆಗೂ ಓಪನ್ ಮಾಡಿ ಅಲ್ಲಿಯೇ ನಿಲ್ಲಿಸಿ ಈಗ ನಾವು ಗೂಗಲ್ ಕ್ರೋಮ್ಗೆ ಬರಬೇಕಾಗ್ತದೆ. ಗೂಗಲ್ ಕ್ರೋಮನ್ನು ನಾವು ಓಪನ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಸರ್ಚ್ ಬಾರ್ ನಮಗೆ ಕಂಡು ಬರ್ತದೆ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಕೀಪ್ಯಾಡ್ ಬರ್ತದೆ. ಅಲ್ಲಿ ನಾವು www.schooleducation SCHOOL ಈ ರೀತಿಯಾಗಿ schooleducation.kar.nic.in ಎಂಬ ಒಂದು ವೆಬ್ಸೈಟನ್ನು ಟೈಪ್ ಮಾಡಿ ಸ್ಟಾರ್ಟ್ ಕ್ಲಿಕ್ ಮಾಡಬೇಕಾಗ್ತದೆ. ಆವಾಗ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಪುಟ ತೆರೆದುಕೊಳ್ತದೆ. ಇದಾದ ನಂತರ ತಾವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಇಲಾಖಾ ತಂತ್ರಾಂಶಗಳ ಲಿಂಕ್ಗಳು ಅಂತ ಬರ್ತಾ ಇದೆ. ಅಲ್ಲಿ ಮುಖ್ಯವಾಗಿ ಶಿಕ್ಷಕರ ತರಬೇತಿ ಮತ್ತು ವರ್ಗಾವಣಾ ತಂತ್ರಾಂಶ ಈ ಒಂದು ಲಿಂಕ್ನ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಎನ್ನುವಂಥ ಮಾಹಿತಿ ಬರ್ತದೆ. ಅದನ್ನು ತಾವು ಸ್ವೀಕರಿಸಿ ಓಕೆ ಬಟನನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಮತ್ತೊಮ್ಮೆ ತಮಗೆ ಏನಾಗ್ತದೆ ಅಂತಂದರೆ ಈ ರೀತಿಯಾದಂತಹ ಹೊಸ ಒಂದು ವೆಬ್ ಪೇಜ್ ಓಪನ್ ಆಗ್ತದೆ. ಓಪನ್ ಮಾಡಿದ ಮೇಲೆ ಅದರಲ್ಲಿ ನೀಲಿ ಬಣ್ಣದಲ್ಲಿ ದಪ್ಪ ಅಕ್ಷರಗಳಲ್ಲಿ ಟೀಚರ್ ಪೋರ್ಟಲ್ ಎನ್ನುವುದಂಥ ಒಂದು ಮುಖ್ಯಾಂಶ ತಮಗೆ ಕಾಣಿಸ್ತದೆ. ಅದರ ಮೇಲೆ ನಾವು ಮತ್ತೊಮ್ಮೆ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ಈಗ ನಮಗೆ ಈ ರೀತಿಯಾದಂತಹ ವೆಲ್ಕಮ್ ಟು ದೀಕ್ಷಾ ಲಾಗಿನ್ ಅನ್ನುವಂಥ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲನೇದಾಗಿ ಅದು ತಮ್ಮ KGID ನಂಬರನ್ನು ಎಂಟರ್ ಮಾಡಲಿಕ್ಕೆ ಕೇಳ್ತದೆ. ಸೊ ಹಾಗಾಗಿ ತಮ್ಮ ಎಲ್ಲರ ಯೂಸರ್ ID ಏನಪ್ಪ ಅಂತಂದರೆ ತಮ್ಮ KGID ನಂಬರ್ ಇರ್ತದೆ. ಸೊ ಹೀಗಾಗಿ ನಾವು ಮೊದಲನೇದಾಗಿ KGID ನಂಬರನ್ನು ಮೊದಲ KGID ನಂಬರನ್ನು ನಾವು ಅಲ್ಲಿ ಎಂಟ್ರಿ ಮಾಡ್ತೀವಿ. ಈಗ ನಾನು ನನ್ನ KGID ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಅದೇ ರೀತಿಯಾಗಿ ನಮಗೆ ಈಗಾಗಲೇ ಇಲಾಖೆಯಿಂದ ಪಾಸ್ವರ್ಡ್ ಕೂಡ ಮೆಸೇಜ್ ರೂಪದಲ್ಲಿ ಬಂದಿದೆ. ಆ ಒಂದು ಪಾಸ್ವರ್ಡನ್ನು ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿ ಟೈಪ್ ಮಾಡಿದ ನಂತರ ನಾನು ಕೆಳಗಡೆ ಇರುವಂತಹ ಲಾಗಿನ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡ್ತೀನಿ. ತಾವು ಪಾಸ್ವರ್ಡನ್ನು ಚೇಂಜ್ ಮಾಡೋರಿದ್ದರೆ ಚೇಂಜ್ ಪಾಸ್ವರ್ಡ್ ಆಪ್ಷನನ್ನು ಕೂಡ ಇಲ್ಲಿ ನೀಡಲಾಗಿದೆ. ಈಗ ನಾನು ಲಾಗಿನನ್ನು ಕ್ಲಿಕ್ ಮಾಡಿದ್ದೀನಿ. ಲಾಗಿನ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ 4 ಆಯ್ಕೆಗಳು ಮತ್ತೆ ನಮಗೆ ಕಂಡು ಬರ್ತದೆ. ಓಪನ್ ವಿತ್ ದೀಕ್ಷಾ,
ಕ್ರೋಮ್ ಬ್ರೌಸರ್ ಹಾಗೂ ಡೌನ್ಲೋಡ್ ವಿಡಿಯೋ. ಇದರಲ್ಲಿ ನಾವು ಓಪನ್ ವಿತ್ ದೀಕ್ಷಾ ಎನ್ನುವಂತಹ ಒಂದು ಆಯ್ಕೆಯನ್ನು ಆಯ್ದುಕೊಳ್ಬೇಕು. ಈ ರೀತಿಯಾಗಿ ನಾವು ಓಪನ್ ವಿತ್ ದೀಕ್ಷಾ ಆಯ್ದುಕೊಂಡ ನಂತರ ದೀಕ್ಷಾ ಆ್ಯಪ್ನಲ್ಲಿ ನಾವು ಯಾವ ಪುಟಕ್ಕೆ ಬಂದು ನಿಂತಿದ್ದೋ ಅದೇ ರೀತಿಯಾದ ಒಂದು ಪುಟ ಕಾಣಿಸ್ಕೊಳ್ತದೆ. ಇಲ್ಲಿ ನಾವು ಬಲಭಾಗದಲ್ಲಿ ಕೆಳಗಡೆ ಪ್ರೊಫೈಲ್ ಎನ್ನುವಂಥ ಬಟನನ್ನು ಕಾಣ್ತಾ ಇದ್ದೀವಿ. ಈ ಒಂದು ಆಯ್ಕೆಯನ್ನು ಮತ್ತೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡಾಗ ಮತ್ತೊಮ್ಮೆ ನಮಗೆ ಲಾಗಿನ್ ಅನ್ನುವಂಥ ಒಂದು ಮುಖ್ಯಾಂಶ ಕಾಣ್ತದೆ. ಈ ಒಂದು ಲಾಗಿನ್ ಮುಖ್ಯಾಂಶವನ್ನು ಈಗ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿಯಾದಂಥ ಒಂದು ಮಾಹಿತಿ ನಮಗೆ ಕೇಳಲ್ಪಡ್ತದೆ. ಈಗ ತಾವೆಲ್ಲರೂ ಕೂಡ ಮತ್ತೊಮ್ಮೆ ತಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ತದನಂತರ ತಮಗೆ ಈಗಾಗಲೇ ತಾವು ಎಂಟ್ರಿ ಮಾಡಿದಂತಹ ಒಂದು ಪಾಸ್ವರ್ಡನ್ನು ಕೂಡ ಮತ್ತೊಮ್ಮೆ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿ ಕೆಳಗಡೆ ಇರುವಂತಹ ಲಾಗಿನ್ ಎಂಬ ಆಯ್ಕೆಯನ್ನು ಒತ್ತಿ. ಎಸ್, ಈ ರೀತಿಯಾಗಿ ವಿ ಆರ್ ಗೆಟಿಂಗ್ ಥಿಂಗ್ಸ್ ರೆಡಿ, ಪ್ಲೀಸ್ ವೇಟ್ ಎನ್ನುವಂಥ ಒಂದು ಮಾಹಿತಿ ಬರ್ತದೆ. ನೋಡಿ, ತಾವು ಕೆಳಗೆ ಕಾಣ್ತಾ ಇದ್ರಿ ವೆಲ್ಕಮ್ ಬ್ಯಾಕ್ ಶಂಕರ್ ಕುಲಕರ್ಣಿ ಎನ್ನುವಂಥ ಮಾಹಿತಿ ಕೂಡ ಬಂತು. ಅದಾದ ಮೇಲೆ ಈ ರೀತಿಯಾಗಿ ನನ್ನ ಒಂದು ಮಾಹಿತಿ ಪೂರ್ತಿಯಾಗಿ ಪ್ರೊಫೈಲ್ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ. ನನ್ನ ಹೆಸರು, ನಾನು CRC ಕಂಗ್ರಾಳಿ BKಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ಮಾಹಿತಿ, ನಾನು ಕೊಟ್ಟಂಥ ಮೊಬೈಲ್ ನಂಬರ್, ಹಾಗೆ ಇಮೇಲ್ ID, ಅಲ್ಟರ್ನೇಟ್ ಮೊಬೈಲ್ ನಂಬರ್ ಎಲ್ಲನೂ ಕೂಡ ಕಾಣ್ತಾ ಇದೆ. ಸ್ಟೇಟ್ ಕರ್ನಾಟಕ, ಮೀಡಿಯಂ ಕನ್ನಡ, ಕ್ಲಾಸಸ್ ಅದರ್ಸ್, ಈ ರೀತಿಯ ಎಲ್ಲ ಮಾಹಿತಿಯು ಕೂಡ ಇದರಲ್ಲಿ ಬರ್ತದೆ. ಅದೇ ರೀತಿಯಾಗಿ ಮೇಲೆ ಒಂದು ರೈಟ್ ಚಿಹ್ನೆ, ಹಸಿರು ಶಾಯಿಯಲ್ಲಿ ರೈಟ್ ಚಿಹ್ನೆಯನ್ನು ಕೂಡ ತಾವು ಕಾಣ್ತಾ ಇದ್ದೀರಿ. ಸೊ ಈ ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ಲಾಗಿನ್ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಓಕೆ, ತಾವು ಶಂಕರ್ ಕುಲಕರ್ಣಿ ಪಕ್ಕದಲ್ಲಿ ಒಂದು I ಚಿಹ್ನೆಯನ್ನು ಕಾಣ್ತಾ ಇದ್ರಿ. ಇದರ ಅರ್ಥ ಆ್ಯಸ್ ಪರ್ ಸ್ಟೇಟ್ ರೆಕಾರ್ಡ್ಸ್ ಅಂತ ಅದು ಮಾಹಿತಿ. ನಮ್ಮ ಒಂದು ಇಲಾಖೆಯಲ್ಲಿ ನಮ್ಮ ಮಾಹಿತಿ ಈ ರೀತಿಯಾಗಿದೆ ಅನ್ನೋದನ್ನು ಅದು ತೋರಿಸ್ಕೊಡ್ತದೆ. ಓಕೆ, ಸೊ ಇದಾದ ಮೇಲೆ ನಾವು ಏನು ಮಾಡಬೇಕು, ಈ ರೀತಿಯಾಗಿ ಲಾಗಿನ್ ಆದ ನಂತರ ನಾವು ಕೆಳಗಡೆ ತಾವು ಕಾಣ್ತಾ ಇದ್ದೀರಿ ಪ್ರೊಫೈಲ್ ಪಕ್ಕದಲ್ಲಿ ಡೌನ್ಲೋಡ್ಸ್ ಇದೆ, ಪಕ್ಕದಲ್ಲಿ ಕೋರ್ಸ್ ಅಂತ ಇದೆ. ಸೊ ಈ ಕೋರ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಮತ್ತೆ ಬೇರೆ ಬೇರೆ ಒಂದು ಆಯ್ಕೆಗಳು ನಮ್ಮ ಮುಂದೆ ಬರ್ತದೆ. ಅದರಲ್ಲಿ ತಾವು ಕಾಣ್ತಾ ಇದ್ದೀರಿ ಮೈ ಸ್ಟೇಟ್ ಕೋರ್ಸಸ್ ಅಂತ ಬಂದಿದೆ. ಸೊ ಈ ಒಂದು ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈಗ ಈ ಕೋರ್ಸ್ಗಳು ನಮಗೆ ಟೆಸ್ಟ್ ಯಾವ ರೀತಿಯಾಗಿ ನವೆಂಬರ್ 3ರಿಂದ ನಮಗೆ ಕೋರ್ಸ್ಗಳನ್ನು ನೀಡಲಾಗ್ತದೆಯೋ ಅದರ ಮಾದರಿಯಾಗಿ ಅಣಕಾಗಿ ಈ ಟೆಸ್ಟ್ಗಳನ್ನು ನೀಡಲಾಗಿದೆ. ಇವುಗಳನ್ನು ನೀವು ಬೇಕಿದ್ದರೆ ಓಪನ್ ಮಾಡಿ ಅವುಗಳನ್ನು ಅಭ್ಯಾಸ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ತಾವು ಓಪನ್ ಮಾಡಿದ ತಕ್ಷಣ ಇದು ಈಗ ಡೌನ್ಲೋಡಿಂಗ್ ದೀಕ್ಷಾ ವಿಲ್ ಯೂಸ್ ಡೇಟಾ ಅಂತ ಕೇಳ್ತದೆ. ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ ಆಗ ತಾವು ಅವುಗಳನ್ನು ಕಂಟಿನ್ಯೂ ಲರ್ನಿಂಗ್ ಅಂತ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಆ ಒಂದು ಮಾಡ್ಯೂಲ್ಗಳು ಓಪನ್ ಆಗ್ತದೆ. ಲೋಡಿಂಗ್ ಅಂತ ಬಂದು ತದನಂತರ ನೋಡಿ ಆ ಏನೋ ಒಂದು ಕೋರ್ಸ್ ಇದೆ, ಆ ಕೋರ್ಸು ಇಲ್ಲಿ ಓಪನ್ ಆಗಿರೋದನ್ನು ತಾವು ಕಾಣ್ತಾ ಇದ್ದೀರಿ. ಓಕೆ, ಸೊ ಈ ರೀತಿಯಾಗಿ ನಾವು ಯಶಸ್ವಿಯಾಗಿ ಲಾಗಿನ್ ಆಗಿ ಆ ಒಂದು ತರಬೇತಿಯ ವಿಷಯವನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ತಾವು ಯಶಸ್ವಿ ಆದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿಯವರೆಗೂ ತಾವು ಯಶಸ್ವಿಯಾಗಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.